ನಂದಿನಿ ಅಮ್ಮ ಬೇಗ ಹುಷಾರಾಗಿ ಮನೆಗೆ ಬಂದ್ಬಿಟ್ರೆ ಶ್ರಾವಣಿ ಅಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಿಂದ ಸಂತೋಷದಿಂದ ಜೊತೆಗಿರ್ಬೋದು. ಸರಿಯಪ್ಪ, ನೀನು ಹೋಗ್ಬಿಡ್ ಬಾ. ಹಾಂ, ಯಾವ ಇವೆಲ್ಲ ಈ ಮನೆಗೆ ನಾನೇ ಹಾಯ್ಕೊಂಡು ತಿನ್ನೋಳು ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಮನೆಗೆ ಸ್ನೇಹಿತ ಅಂದ್ಕೊಂಡು ಇನ್ನೊಬ್ಬರು ಬಂದರು, ಆಮೇಲೆ ಆ ಮಿನಿಸ್ಟ್ರು ಬಂದರು, ಇವಾಗ ಅವರ ಹೆಂಡತಿ ಸಮೇತ ಇಲ್ಲಿ ಬಂದು ವಾಕರ್ಸ್ಕೊತಾರಂತೆ. ಇಲ್ಲೇ ಪರ್ಮನೆಂಟಾಗಿ ಇದ್ದು ಬಿಡ್ತಾರೋ ಏನೋ ಒಂದು ಗೊತ್ತಿಲ್ಲ. ಇಷ್ಟು ದಿನ ಬೇಡ್ಕೊಂಡು ತಿಂತಿದ್ದವಳು ಇನ್ಮೇಲೆ ಹೊಡೆದಾಡ್ಕೊಂಡು ತಿನ್ಬೇಕಾಗುತ್ತೋ ಏನೋ. ಅನಂತಶಯನ, ಪದ್ಮನಾಭ, ನಮ್ಮ ಬ್ರೋ ಮನೆನ ಆಶ್ರಮ ಮಾಡಿಬಿಟ್ಟೆಲ್ಲಪ್ಪ. ಅಯ್ಯೋ, ಹೋಗ್ಲಿ ಬಿಡು, ನಾನು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡ್ಲಿ ಇವ್ರಿಗೋಸ್ಕರ. ಲೇ ವಿಶಾಲಾಕ್ಷಿ, ನನಗೊಂದು ತಟ್ಟೆ ಹಾಕಿ. ಸಿಸ್ಟರ್, ನಾನು ನಮ್ಮ ಯಜಮಾನ್ರು ಮತ್ತು ಮಗಳ ಜೊತೆ ಮಾತಾಡಬೇಕು. ಅವರನ್ನು ಕರಿತೀರಾ? ಓಕೆ ಮೇಡಮ್, ಅವ್ರು ಆಚೆ ಇದ್ದಾರೆ, ನಾನು ಕರಿತೀನಿ ಅವ್ರನ್ನ. ಅವರು ಆರಾಮಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರು ಅವ್ರ ಯಜಮಾನ್ರು ಅವ್ರ ಮಗಳನ್ನ ನೋಡ್ಬೇಕಂತೆ. ಯಜಮಾನ್ರೆ, ಅಮ್ಮೋರೆ, ನಿಮ್ಮ ಪ್ರೀತಿಗಿಂತ ದೊಡ್ಡ ಔಷಧಿ ಇನ್ನೊಂದಿಲ್ಲ. ನಿಮ್ಮ ಪ್ರೀತಿನೇ ಇವತ್ತು ಅವ್ರನ್ನ ಉಳಿಸ್ಕೊಂಡಿರೋದು. ಹೋಗಿ, ಒಳಗೋಗಿ ಯಜಮಾನ್ರೆ, ಹೋಗಿಮ್ಮ. ಶ್ರಾವಣಿ, ಕಡೆಗೂ ನಾನು ಗೆದ್ಬಿಟ್ಟೆ ಮಗಳೇ. ಆ ದೇವರು ನಮ್ಮೆಲ್ರನ್ನೂ ಮತ್ತೆ ಒಂದು ಮಾಡಿಬಿಟ್ಟ. ಇನ್ನು ಸಾಯಲ್ಲ. ನನ್ನ ಗಂಡ ಮಗಳ ಜೊತೆ ಹೊಸದಾಗಿ ಬದುಕು ಕಟ್ಕೋತೀನಿ. ಅಮ್ಮ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನು ಇಷ್ಟು ದಿನ ಬಂದು ನನ್ನ ಜೊತೆನೇ ಇದ್ದೆ. ನೀನು ಯಾರು ಅಂತಾನೆ ನನಗೆ ಗೊತ್ತಿರಲಿಲ್ಲ. ನೀನೇ ನಮ್ಮ ಅಮ್ಮ ಆಗ್ಬಾರ್ದಿತ್ತ ಅಂತ ನನ್ನ ಮನಸ್ಸು ಎಷ್ಟು ಸಲ ಹೇಳಿದೆ. ನನ್ನ ಮನಸ್ಸು ಸುಳ್ಳು ಹೇಳಲಿಲ್ಲ ಅಮ್ಮ. ನಾನು ನಮ್ಮ ಅಮ್ಮನ ಜೊತೆನೇ ಇದ್ದೆ. ಆದರೂ ನನ್ನ ನೋಡೋದಕ್ಕೆ, ನನ್ನ ಜೊತೆ ಇರೋದಕ್ಕೆ ನಿನ್ಗೆ ಇಷ್ಟು ವರ್ಷ ಬೇಕಾಗಿತ್ತಾ? ಹೇಳದ್ನಲ್ಲ ಮಗಳೇ, ಇದಕ್ಕೆಲ್ಲ ಕಾರಣ ನಾನೇ. ಇಲ್ಲ ವೀರು, ನೀವು ಮಾತ್ರ ಕಾರಣ ಅಲ್ಲ. ಇಷ್ಟು ದಿನ ನಾನು ನನ್ನ ಬದುಕನ್ನ ಹೋರಾಟ ಅಂದ್ಕೊಂಡಿದ್ದೆ. ನನ್ನ ಆತ್ಮಗೌರವಕ್ಕೋಸ್ಕರ ಯುದ್ಧ ಮಾಡ್ತಿದ್ದೆ. ಆದರೆ ಈ ಯುದ್ಧದಲ್ಲಿ ಬಲಿಯಾಗಿದ್ದು ಮಾತ್ರ ನಮ್ಮ ಮಗಳು ಬಾಲ್ಯ, ಇವಳ ಸಂತೋಷ. ನಮ್ಮ ಮಗಳಿಗೆ ಅಪ್ಪ ಅಮ್ಮ ಇಬ್ಬರ ಪ್ರೀತಿನೂ ಸಿಗ್ಲಿಲ್ಲ.